ಕಡೆ ತಗತ್ತಿ. ಸರ್ 75 ಏಜ್ ಆದ್ರೆ ನೀವು ಕೆಲಸ ಯಾಕೆ ಮಾಡ್ತೀರಿ? ಮಾಡ್ಬೇಕು, ಒಕ್ಕಲ್ತನ ಕೆಲಸ ಮಾಡಿದ್ರೆ ಅದ್ರ ಮುಂದೆ ಯಾವುದಲ್ಲ. ಹೌದಾ ರೀ? ಹಾಂ, ಯಾಕಂದರೆ ಮನುಷ್ಯ ಮಾಡುಂಡು ಕಂಡ ಮಾಣಿಕತ್ತಂತ ಕುಂತುಂಡು ಕಂಡ ಕೋಬನ್ ಕೂತಂತ. ವ್ಯವಸಾಯ ಅಂದ್ರೆ ಈಗಿನ ಹುಡುಗರಿಗೆ ಬೇಡ ಆಗ್ಯದ. ಈಗ ಶಕ್ತಿ ಬರ್ಬೇಕಾದ್ರೆ ವ್ಯವಸಾಯ ಮಾಡ್ಬೇಕು ಯಾರಾದರೂ. ನಿಮಗೇನು ಸುಸ್ತು ಅನಿಸಲ್ಲ ರೀ ಈ ಕೆಲಸ ಮಾಡಿ? ಏನು ಕೈ ಕಾಲು ಸುಸ್ತಾನಲ್ಲ, ಇದು ಅನ್ಸಲ್ಲ. ಏಜ್ ಎಷ್ಟು ರೀ? 72. 72 ರೀ. ಮಿಶ್ರ ಬೆಳೆದು ಆದರೆ ಉದ್ದು ಮಾತ್ರ ಮಳೆ ಕೊಳ್ತಾ ಹಾಳಾಗೋಯ್ತು. ಆದರೆ ಇದು ತೊಗರಿ ಮಾತ್ರ ಈಗ ರಾಶಿ ಮಾಡ್ತಕ್ಕಂಥದ್ದು. ಇವನು ಎಲ್ಲ ಒಂದು ತವಲೆ ಹಾಕಿ ಬಡಿತಕ್ಕಂಥದ್ದು. ಇದು ಅದ್ಭುತವಾದಂಥ ಕೆಲಸ ಒಕ್ಕಲಿಗೆ. ಏನಂದರೆ ಹಿಂಗೆಲ್ಲ ಮೈಮೂರು ಕೆಲಸ ಮಾಡಿದಾಗ ಮಾತ್ರ ಇರಲಿಕ್ಕೆ ಸಾಧ್ಯ. ಭಾಳಷ್ಟು ಮಂದಿ ಅಂತಾರೆ ಕೆಲಸ ಆರಾಮಿರ್ಬೇಕು ಇದ್ಬೇಕು, ಆದರೆ ಸರ್ವಶ್ರೇಷ್ಠ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲಂತಕ್ಕಂಥದಕ್ಕೆ ಈ ಒಂದು ಒಕ್ಕಲ್ತನ ಉದಾಹರಣೆ ಅಂತ ಹೇಳ್ಬೋದು ನಾನು. ಎಷ್ಟು ವರ್ಷ ಆದರೂ ಸಹಿತ ಮನುಷ್ಯ ಮುಪ್ಪಾಗಲ್ಲ, ಮಾಡಿದ ಮನುಷ್ಯ ಮಾತ್ರ ತಾಕತ್ತು ಜಾಸ್ತಿ ಇತ್ತು ಅಂತಕ್ಕಂಥದ್ದು ಇದಕ್ಕೆ ಉದಾಹರಣೆ ಕೊಟ್ಟೆ ನಾನು ಹೇಳಲಿಕ್ಕೆ ತಯಾರ. ಇದು ಬಡ್ದ ಕೇಸಿ ಮಾಡಿದಾಗ ಒಟ್ಟು ದನಕರುಗಳಿಗೆ ಒಟ್ಟು ಬರ್ತದೆ, ಮತ್ತು ಇದು ಬರ್ತದೆ ಇದು ಉಳುಮೆ ಮಾಡಿ, ಅಂದರೆ ಪೂರಾ ಕೆಳಗಿನ ಮಣ್ಣು ಮ್ಯಾಲೆ ಮಾಡಿ ಎಲ್ಲ ತಪ್ಪಲು. ಇದೆಷ್ಟು ತಪ್ಪಲು ನೋಡ್ರಿ ಇದೆಲ್ಲ ಭೂಮಿ ಮಲ್ಚಿಂಗ್ ಆಗಿ ಒಳ್ಳೆಯ ಉತ್ಕೃಷ್ಟವಾದಂಥ ಗೊಬ್ಬರ ಆಗಲಿಕ್ಕೆ ಸಾಧ್ಯ. ಈ ರೀತಿ ಇದನ್ನು ಯಾವುದನ್ನು ಸುಡ್ಲಾಕ್ಕೆ ಹೋಗ್ಬಾರ್ದು. ಈ ರೀತಿ ಮಣ್ಣಾಗಿ ಮಾಡಿ ಮಾಡ್ತಕ್ಕಂಥದ್ದು. ಯಾಕಂದರೆ ಮಣ್ಣು ಫಲವತ್ತಾಗಿದ್ದರೆ ನಮ್ಮ ದೇಶ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಅದೇ ರೀತಿ ಮನುಷ್ಯ ಆರೋಗ್ಯ ಆಗಿದ್ದರೆ ಭೂಮಿ ತಾಗಿ ದುಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಎಲ್ಲರೂ ತಿಳ್ಕೊಂಡು ಈ ರೀತಿ ಕೃಷಿ ಮಾಡಿದಾಗ ಮಾತ್ರ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ನಮಸ್ತೆ.